ಸ್ತೋತ್ರವಾಗಲಿ. ಈ ದಿನ ವಿಶೇಷವಾಗಿ ಹೋಲಿ ಸ್ಪಿರಿಟ್ ಬ್ಯಾಪ್ಟಿಸಮ್ ಬಗ್ಗೆ ಅದ್ಭುತವಾಗಿ ಪಾಸ್ಟರ್ ಸುರೇಶ್ ಅವರ ಮೂಲಕವಾಗಿ ಒಳ್ಳೆಯ ಸಂದೇಶ ಇತ್ತು. ಮತ್ತು ಮಾತ್ರವಲ್ಲದೆ ಸಂದೇಶ ಮಾತ್ರವಲ್ಲದೆ ಮತ್ತು ಅಭಿಷೇಕ ಕೂಡ ಅನೈಂಟಿಂಗ್ ಕೂಡ ಭಾಳ ಬಲವಾಗಿತ್ತು. ಯಾಕಂದರೆ ಪವಿತ್ರಾತ್ಮನ ಬಗ್ಗೆ ಆ ಬಲ ಇಲ್ಲದಿದ್ದರೆ, ಪವಿತ್ರಾತ್ಮನ ಅಭಿಷೇಕ ಇಲ್ಲದಿದ್ದರೆ ನಮ್ಮ ಸೇವೆಯಲ್ಲಿ ನಾವೇನು ಕೂಡ ಮಾಡೋಕ್ಕಾಗೋದಿಲ್ಲ. ಹಂಗಾಗಿ ಸುರೇಶ್ ಪಾಸ್ಟರ್ ಅವ್ರ ಮೂಲಕವಾಗಿ ಮಿನಿಸ್ಟ್ರಿಯಲ್ಲಿರುವಂಥ ದೈವ ಸೇವಕರಿಗೆ ಎನ್ಕರೇಜ್ಮೆಂಟ್ ಆಗ್ತಿರುವಂಥ ಪವಿತ್ರಾತ್ಮನ ಅಭಿಷೇಕನ ಯಾವ ರೀತಿಯಾಗಿ ಆತನ ಪವಿತ್ರಾತ್ಮನ ಕಾರ್ಯ, ಪವಿತ್ರಾತ್ಮನ ಬಲ, ಪವಿತ್ರಾತ್ಮನ ಅಭಿಷೇಕ, ಪವಿತ್ರಾತ್ಮನಿಂದ ಯಾವ ರೀತಿ ನಡೆಸಲ್ಪಡಬೇಕು ಮತ್ತು ಯೆರೂಸಲೇಮಿನಲ್ಲಿ ಯಾವ ರೀತಿಯಾಗಿ ನಾವು ಕಾದುಕೊಂಡು ಇರಬೇಕೆಂಬ ವಿಷಯವನ್ನು ಅದ್ಭುತವಾದ ರೀತಿಯಲ್ಲಿ ಹೇಳಿದರು. ಸೇವಕರು ಎಷ್ಟೋ ಬ್ಯುಸಿಯಾಗಿದ್ದಾರೆ, ಆದರೂ ಕೂಡ ನಾವು ಯೆರೂಸಲೇಮಿನಲ್ಲಿ ಇರಬೇಕು, ಆತನ ಜೊತೆ ಕಾದುಕೊಂಡಿರಬೇಕು, ದೇವರ ಪ್ರಸನ್ನತೆಯಲ್ಲಿ ಕುಳಿತುಕೊಂಡಿದ್ದರೆ ಮಾತ್ರ ನಮ್ಮ ಸೇವೆ ವಿಸ್ತಾರವಾಗಿರ್ತದೆ ಅಂತೇಳಿ ಯೇಸು ಸ್ವಾಮಿ ಕೂಡ ಯಾವ ರೀತಿಯಾಗಿ 30 ದಿನಗಳ ಕಾಲ ಯೆರೂಸಲೇಮಿನಲ್ಲಿ ಆತನು ಹೊರಗೆ ಬರ್ದಂಗೆ ಆತನು ಪ್ರಾರ್ಥನೆಯಲ್ಲಿದ್ದನು. ಆಮೇಲೆ 3.5 ವರ್ಷಗಳ ಕಾಲ ಎಷ್ಟು ಪ್ರಾರ್ಥನೆ ಮಾಡಿದನೋ, 3.5 ವರ್ಷ ಕಾಲದಲ್ಲಿ ಆತನ ಸೇವೆಯಲ್ಲಿ ಅದ್ಭುತ ಕಾರ್ಯಗಳಾಯಿತು. ಇವತ್ತು ಮಿನಿಸ್ಟ್ರಿ ಮುಖ್ಯ ಅಲ್ಲ, ದೇವರ ಸನ್ನಿಧಾನ ಮುಖ್ಯ, ದೇವರ ಜೊತೆ ಇರುವಂಥದ್ದು ಮುಖ್ಯ ಎಂಬ ವಿಷಯಗಳನ್ನು ನಮ್ಮ ಸೇವೆಯಲ್ಲಿ ಕೂಡ ನಾವು ಅನೇಕ ವಿಷಯಗಳನ್ನ ಕಲ್ತ್ಕೊಂಡಿದ್ದೇವೆ. ನಿಜವಾಗ್ಲೂ ಇದು ನಮಗೆ ಆಶೀರ್ವಾದಕರವಾಗಿರ್ತದೆ.